ಹಾಯ್ ನಮಸ್ಕಾರ. ಇವಾಗ ದಾರ ಪೇಡ ಮಾಡ್ತಾಯಿದ್ದೀವಿ. ರೀತಿ ಮಾಡೋದಂತ ನೋಡಿ. ಇವಾಗ ಆಲ್ರೆಡಿ ಸಕ್ಕರೆ ಹಾಲು ಕೋವಾ ಸಕ್ಕರೆ ಹಾಲು ಎಲ್ಲ ಮಿಕ್ಸಾಗಿ ಈ ಥರ ಕಟ್ ಮಾಡಿದ್ದೀವಿ. ಈ ಥರ ಗಟ್ಟಾಗಿದೆ. ಈಗ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಪ್ಪೆ ಕೋವಾ ಹಾಕಿ ಮಿಕ್ಸ್ ಮಾಡೋಣ. ಕಾಣ್ತಾಯಿದೆ ಚೆನ್ನಾಗಿ. ಇವಾಗ ಆಗಿದೆ, ಸ್ವಲ್ಪ ಇಳಿಸ್ಕೊಂಬಿಡೋಣ, ಮೇಲೆ ಇಟ್ಟು ತಿರುಗೋಣ. ಈ ಥರ ಆಗಿದೆ. ಏಲಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಸ್ವಲ್ಪ ಘಮ ಘಮ ಅಂತಿರುತ್ತೆ. ಹಾಗಾಗಿ ಏಲಕ್ಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಬೇಸು. ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನಾವು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆ ಪೇಡ ರವ ಆಗಿಬಿಡುತ್ತೆ. ರವ ಆಗಿಬಿಡ್ತಂದ್ರೆ ನಾವು ತಿಕ್ತಾನೆ ಇರಬೇಕು ಪೇಡನ. ಅಂದರೆ ಈ ಥರ ತಿಕ್ತಾನೆ ಇದ್ದರೆ ನೈಸ್ ಆಗ್ತಾ ಇರುತ್ತೆ. ನೈಸ್ ಆಗ್ತಾ ಈ ಥರ ತಿಕ್ತಾ ಇರಬೇಕು. ಈ ಥರ ತಿಕ್ತಾ ಇದ್ರೆ ನೈಸ್ ಆಗ್ತಾ ಇರುತ್ತೆ ಪೇಡ. ಆವಾಗ ಶೈನಿಂಗ್ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಮೆತ್ತಗಿರುತ್ತೆ, ಸಕ್ಕರೆ ಆಗಿರಲ್ಲ. ಹಾಗಾಗಿ ತಿಕ್ತಾನೆ ಇರೋಣ. ತಿಕ್ಕೋಣ ಒಂದು 10 ನಿಮಿಷ 20 ನಿಮಿಷ ತಿಕ್ಕೋಣ. ಹಾಗೆ ಲಡ್ಡೆಲ್ಲ ಆಗಿದೆ, ದಾರ ಪೇಡ ಕೂಡ ಆಗಿದೆ. ಇದೇ ಪೇಡ ಮಾಡ್ತಾ ಇರೋದಿದೆ ಸದ್ಯ ನೋಡಿ. ಇದೇ ಥರ ಮಾಡೋದು. ಇದು ಸಕ್ಕರೆ ಪುಡಿ ದಾರ ಪೇಡ ಮಾಡ್ಕೊಳಕ್ಕೆ. ಹಾಗಾಗಿ ದಾರ ಪೇಡಗೆ ಆಗುತ್ತೆ. ಈ ಥರ ಬರಬೇಕು ಸಕ್ಕರೆ ಪುಡಿ. ಈ ಸಕ್ಕರೆ ಪುಡಿಯನ್ನು ನಾವು ಕುದಿಸ್ಬಿಟ್ಟು ಮಾಡ್ತೇವೆ. ಸಕ್ಕರೆ ತಗೊಂಡು ಡೈರೆಕ್ಟ್ ಜಿನ್ನಿಗೆ ಹಾಕಲ್ಲ, ಮಿಕ್ಸಿಗೆ ಹಾಕಲ್ಲ. ಬರೀ ಸಕ್ಕರೆ ಪುಡಿ ಒಲೆಯಲ್ಲೇ ನೀರು ಕರಗಿಸಿ ಸಕ್ಕರೆ ಕರಗಿಸಿ ಮಾಡ್ತೀವಿ. ಈ ಥರ ದಾರ ಪೇಡ ಚಾಕ್ಲೇಟ್ ಫ್ಲೇವರ್ ಬಂದಿದೆ. ಸ್ವಲ್ಪ ಆರಬೇಕು, ಬೇರೆ ಇನ್ನು ಸ್ವಲ್ಪ ಆರಿದರೆ ಹಾಕಿದ್ದೀನಿ ನೀಟಾಗಿ. ಆರುತ್ತೆ ಅದು. ಒಂದು 10 ನಿಮಿಷ ಬಿಟ್ಟರೆ ಪುಡಿ ಕೂಡ ರೆಡಿ ಇದೆ, ಸಕ್ಕರೆ ಪುಡಿ. ಆಮೇಲೆ ಉಂಡೆ ಮಾಡಿ ಹಾಕೋಣ.